ಮೊದಲಿಗೆ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಸಂಜೆ 4:05 ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಶಿಸ್ತಿನ ಸಿಪಾಯಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ಧತೆಗಳಿಗೆ ಆಲ್ರೆಡಿ ಆಗಿದವೆ. ರಾಜಕೀಯ ಗಣ್ಯರನ್ನ ಭೇಟಿ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. BS ಯಡಿಯೂರಪ್ಪನವರನ್ನ ಭೇಟಿಯಾದರು, HD ದೇವೇಗೌಡರನ್ನ ಭೇಟಿಯಾದರು. ಈಗ ಕೌಂಟ್ ಡೌನ್ ಶುರುವಾಗ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಜೊತೆಗೆ 13 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಹಳೆದು ತೂಗಿ ಲೆಕ್ಕಾಚಾರ ಹಾಕಿ ವರಿಷ್ಠರು ಈಗಾಗಲೇ ಫೈನಲ್ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, 14 ಜನ ಇದ್ದಾರೆ. ಅಂದರೆ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ 14 ಜನ ಮಂದಿ. 14 ಜನರು ಯಾರ್ಯಾರು ಅಂತೇಳಿ ಒಂದು ಕಡೆ TV ಸ್ಕ್ರೀನ್ ಮೇಲೆ ಆ ಆದೇಶ ಪಟ್ಟಿಯನ್ನು ಗಮನಿಸಿದಿರಿ. ಜೊತೆಗೆ ನಿಮ್ಮ TV ಸ್ಕ್ರೀನ್ನ ಬಲಭಾಗದಲ್ಲಿ ಮೊದಲ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ, ಯಾವ ಕ್ಷೇತ್ರದ ನಾಯಕರು ಅಂತೇಳಿ ಆ ಪಟ್ಟಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯತೀಂದ್ರ ಸಿದ್ದರಾಮಯ್ಯನವರು MLC ಆಗಿದ್ದಾರೆ. ಅವರನ್ನು ಮಂತ್ರಿ ಸ್ಥಾನ ಕೊಡಿಸುವಲ್ಲಿ, ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಬಹುತೇಕ ಈ ಮೊದಲ ಪಟ್ಟಿಯಲ್ಲಿ ಸಿದ್ದು ಆಪ್ತರದ್ದೇ ಮೇಲುಗೈಯನ್ನು ಇಲ್ಲಿ ಗಮನಿಸಬಹುದು. ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ DK ಸಂಪುಟದಲ್ಲಿದ್ದಾರೆ. G ಪರಮೇಶ್ವರ್ ಅವರು ಕೂಡ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರಿದ್ದಾರೆ. KJ ಜಾರ್ಜ್ ಇದ್ದಾರೆ. MB ಪಾಟೀಲ್ ಇದ್ದಾರೆ. ಕೃಷ್ಣ ಬೈರೇಗೌಡರು ಇದ್ದಾರೆ. UT ಖಾದರ್ ಇದ್ದಾರೆ. ಈಶ್ವರ ಖಂಡ್ರೆ ಅವರಿದ್ದಾರೆ. ಶರಣ ಪ್ರಕಾಶ್ ಪಾಟೀಲ್ರು, ಯತೀಂದ್ರ ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಈ ಪಟ್ಟಿಯಲ್ಲಿದ್ದಾರೆ. ಅಂದರೆ DK ಶಿವಕುಮಾರ್ ಅವರು ಸೇರಿ 14 ಜನ.